ಈ ಬ್ಯಾನರ್ನಲ್ಲಿ ಈಗ ಗಲಾಟೆ ಜಾಸ್ತಿ ಅಂತೆ, ರಾಜಕೀಯ ಅಂತೆ. ಆ ರಾಜಕೀಯ ಅಂತೆ ಏನು ಬಂತು ಮಣ್ಣು. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಏನಕ್ಕೆ ಗೊತ್ತಿಲ್ಲ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅದನ್ನು ಹೇಳ್ತಾರೆ. 2ನೇ ಬಾರಿ ಯಾಕೆ ಮಾಡೋಕ್ಕೆ ಹೋದರು? ಐ ಹ್ಯಾವ್ ನೋ ಐಡಿಯಾ. ಏನಕ್ಕೆ ಮಾಡೋಕ್ಕೆ ಹೋದರು? ಏನೋ ಜನಾರ್ದನ್ ರೆಡ್ಡಿ ಸಿಗಾಕ್ಸಕ್ಕೆ ಮಾಡಿದ್ದಾರೆ ಅಂತೆಲ್ಲ ಅವ್ರದ್ದು ವಾದ. ಸತೀಶ್ ರೆಡ್ಡಿ ಗನ್ಮೆನ್ನಿಂದ ರಾಜಶೇಖರ್ ಸತ್ತಿರ್ಬೋದು ಅಂತ CM ಹೇಳಿದ್ಮೇಲೆ ಅವ್ನು ಬಂಧನ ಯಾಕೆ ಮಾಡಿಲ್ಲ ಅಂತ ರಾಮುಲುನು ಅದನ್ನೇ ಹೇಳ್ತಾರೆ. ರಾಜಶೇಖರ್ ದೇಹ ಹಾಕಿರೋದು ಭರತ್ ರೆಡ್ಡಿ ಗನ್ಮೆನ್ ಬುಲೆಟು. ಭರತ್ ರೆಡ್ಡಿ ಹೆಸರನ್ನು ಹಾಕಿ ಬಂಧಿಸಬೇಕು ಚಾರ್ಜ್ ಶೀಟಲ್ಲಿ. ಮೊದಲು ಗುಂಡು ಹೊಡೆದಿದ್ದೇ ಇಲ್ಲ ಅನ್ನೋ ಥರ ಮಾಡೋಕ್ಕೆ ಹೊರಟಿದ್ರು ಅಂತ ಇವರ ಒಬ್ಬರೊಬ್ಬರ ವಾದಗಳು. ಎಷ್ಟು ಬಾರಿ ಶವ ಪರೀಕ್ಷೆಯನ್ನ ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮ್ ಏನು ವರದಿ ಬಂತು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಆದೇಶ ಮಾಡಿದ್ರಿ. ಯಾರು ಆದೇಶ ಮಾಡಿದವರು? ದಯವಿಟ್ಟು ಸತ್ಯ ಇಡಿ. ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗುಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ತನಿಖೆ ನ್ಯಾಯಯುತವಾಗಿ ಆಗಬೇಕು ಅಂದರೆ CBI ಕೊಟ್ಟರೆ ಒಳ್ಳೆಯದು. ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ? ಜುಡಿಷಿಯರಿ ಏನಾಯ್ತದೆ? ಏನೂ ಆಗಲ್ಲ. ಏನು ಬಳ್ಳಾರಿಯ ನಗರದ ಒಬ್ಬ ಅಮಾಯಕ ರಾಜಶೇಖರನಂತ ಯುವಕ ಏನು ಗುಂಡಿಗೆ ಬಲಿಯಾಗಿದ್ದಾನೋ ಎಲ್ಲಿಂದ ಆರಿದೆ ಅಂದ್ರೆಗಿನ ಎಂಥ ಕಂಡೀಷನ್ ಅಲ್ಲಿ ಮಾಡ್ತಾರೆ ಸರ್ 2ನೇ ಪೋಸ್ಟ್ ಮಾರ್ಟಮ್? ಡೌಟ್ಸ್ ಬಂದು ಅಬ್ಜೆಕ್ಷನ್ಸು ಸೀರಿಯಸ್ ಆಗಿ ಪ್ರಾಬಬಲಿ ಡಿಸೀಸ್ ಸೈಡಿಂದ ಇವಾಗ ಬಂದಿದ್ರೆ ಮಾಡ್ಬೋದು. ಇವರೇ ಯಾಕೆ ಮಾಡೋಕ್ಕೆ ಹೋದ್ರು ಅಂತ ನನಗೂ ಐಡಿಯಾ ಇಲ್ಲ. ಇದು ಸೆಕೆಂಡ್ ಟೈಮನ್ನು ಅಂದರೆ ಬುಲೆಟ್ ತೆಗಿದೆ ಹಾಗೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ರು. ಇರ್ಬೋದೇನೋ, ಬಟ್ ಅದನ್ನು ಮುಗಿಸ್ಬೋದಿತ್ತು ಹಾಗೆ. ಹಾಗಾದರೆ ಆಫೀಸರ್ಸ್ಗಳು ಬದ್ಧತೆ ತೋರಿಸಿದ್ದಾರೆ ಇಲ್ಲಿ ಅನ್ನೋದು ರಾಮುಲು ಅವರ ಆರೋಪ. ತೋರಿಸಿಲ್ಲ ಅಂತ ತೋರಿಸಿದ್ದಾರೆ. ಆ ಕಾರಣಕ್ಕೆ 2ನೇ ಸರಿ ಅದನ್ನು ಮಾಡಿದ್ದಾರೆ ಅಂತ. ಪಾಸಿಬಲ್. ದೆನ್ ಕಂಗ್ರ್ಯಾಚುಲೇಟ್ ದ ಪೊಲೀಸ್. ಹಂಗಾರೆ ಅವಾಗ CBI ಯಾಕಬೇಕು? ಅದೇ ಆಫೀಸರ್ಸ್ ಇನ್ವೆಸ್ಟಿಗೇಟ್ ಮಾಡಲಿ ಬಿಡಿ. ಹೌದಾ? ಯಾಕೆ ಬೇಕು ಅವ್ರು ನಿಮ್ಗೆ? ಹಂಗಾರೆ ಅದೇ ನಿಜ ಆದರೆ ನ್ಯಾಯಮೂರ್ತಿಗಳು ಮಾಡಿ. ಪಾಯಿಂಟ್ ಅದಲ್ಲ. ಪಾಯಿಂಟ್ ಇಲ್ಲಿ ನಂಬರ್ 1 ಅವತ್ತೇ ಆ ಪ್ಯಾಟ ಇದು ಕಟ್ಕೊಂಡಿರೋ ಗಿರಾಕಿ ನಾನು ಬಂದಾಗ ಹೇಳಿದೆ, ಟೇಕ್ ದೆಮ್ ಇಂಟು ಕಸ್ಟಡಿ, ಎಲ್ಲಾರನ್ನೂ ಬಿಡಬೇಡಿ, ಎಲ್ಲಾರನ್ನೂ ತಪ್ಪಿಸ್ಕೊಂಡ್ಬಿಟ್ರೆ ಏನು ಅಂತ. ರಾಜ್ಯ ಸರ್ಕಾರ ಈ ಸಂದರ್ಭ ಬಳಸ್ಕೊಂಡು ಒಂದು ಕಠಿಣವಾಗಿ ಒಂದು SOPನೋ ಆರ್ಡ್ರನ್ನೋ ಮಾಡಿ, ಯಾರ್ಯಾರು ಪ್ರೈವೇಟ್ ಖಾಸಗಿಯನ್ನು ಈ ರೀತಿ ಲೈಸೆನ್ಸ್ಡ್ ಆರ್ಮನ್ನು ಇಟ್ಕೊಂಡಿರೋರನ್ನ ಇಟ್ಕೋಬೋದು. ಇಟ್ಕೊಳ್ಳೋಕೆ ಮೊದಲು ಏನಾದ್ರು ಒಂದು ಪರ್ಮಿಷನ್ ಬೇಕಾ? ಪರ್ಮಿಷನ್ ಜೊತೆಗೆ ಆ ಇಟ್ಕೊಳ್ಳೋರದ್ದು ಬ್ಯಾಕ್ಗ್ರೌಂಡ್ ಚೆಕ್ಕನ್ನು ಮಾಡೋರು ಯಾರು? ಹೌ ಡು ಯು ನೋ ಇವನು ಯಾವನಿವನು ಅಂತ? ಇವನು ಎಲ್ಲಿಂದ ಬಂದನೋ? ಅವನು ಯಾವನೋ? ಅವನ ಬ್ಯಾಕ್ಗ್ರೌಂಡ್ ಏನೋ ಅವನದ್ದು? ಅವನು ಯಾರ್ದೋ ಮೇಲೆ ಗುಂಡು ಹೊಡೆದ್ಬಿಟ್ರೆ ಲೈಸೆನ್ಸ್ ಇದೆ ಅಂದ್ಬಿಟ್ಟು ನಾಳೆ ಜವಾಬ್ದಾರಿ ಯಾರಾಗಬೇಕು? ನೋ, ಅವ್ನು ಹೀ ಈಸ್ ಕ್ಯಾರಿಂಗ್ ಎ ಲೈವ್ ಆರ್ಮ್ ಅವನು ಪಬ್ಲಿಕ್ಲಿ ಅವನು. ಹಾಗಾಗಿ ಯು ಹ್ಯಾವ್ ಟು ಗೆಟ್ ಇನ್ ಟು ದಿಸ್. ನಂಬರ್ 1. ನಂಬರ್ 2, ಆ ಜಾಗಕ್ಕೆ ಆ ಸತೀಶ್ ರೆಡ್ಡಿ ಎಂಬ ಘನತೆವೆತ್ತ ವ್ಯಕ್ತಿ ಅವನು ಅವತ್ತು ಬೆಂಗಳೂರಿಗೆ ಕರ್ಕೊಂಬಂದಿರೋದೇ ಬೋಗಸ್ಸು ನನ್ನ ಪ್ರಕಾರದಲ್ಲಿ. ನನ್ನ ಪ್ರಕಾರ ಅವನಿಗೆ ಭಾಳ ದೊಡ್ಡ ಗಾಯ ಏನೋ ಆದಂಗೆ ಇಲ್ಲ. ಅವನಿಗೆ ಅವನ್ನ ಅಲ್ಲಿಂದ ತಪ್ಸಕ್ಕೆ ಎತ್ಕೊಂಬಂದಂಗೆ ಇದೆ ಈ ಕಡೆಗೆ. ಇಟ್ಸ್ ಎ ಟಿಪಿಕಲ್ ಗೇಮ್ ಅದು. ವೈ ಡಿಡ್ ಈ ಗೋ ಟು ದಟ್ ಪ್ಲೇಸ್? ಅವ್ನಿಗೇನು ಸಂಬಂಧ ಆ ಜಾಗದಲ್ಲಿ? ಅವ್ನು ಬ್ಯಾನರ್ ಕಟ್ಟೋ ಗಿರಾಕಿನ ಅವನು? ವಾಟ್ ಸಾರ್ಟ್ ಆಫ್ ಎ ಇಡಿಯಟ್ ಲೀಡರ್ ಹಿ ಈಸ್? ಅವನು ಯಾವನು MLA ಅಂತೆ ಲೋಕಲ್ಲು? ನೀನು ಸ್ಟಿಲ್ ಯಂಗ್, ಫಸ್ಟ್ ಟೈಮರು. ನಿಂಗೆ ಎಂಥ ಕೊಬ್ಬಿರಬೇಕು ಆ ಜಾಗಕ್ಕೆ ಹೋಗೋಕೆ ಒಬ್ಬ MLA ಆಗ ಆ ಥರ ಗಲಾಟೆ ಮಾಡೋಕ್ಕೆ? ಏನು ನಾನ್ಸೆನ್ಸ್ಗಳಿವೆಲ್ಲ. ಇದನ್ನೋಗಿ DK ಪ್ರೊಟೆಕ್ಟ್ ಮಾಡ್ತೀನಿ ಅಂತೀರಿ. ನಿಮಗೆ ನಿಧಾನವಾಗಿ ಒಂದು ಇಮೇಜ್ ಬಿಲ್ಡ್ ಆಗುತ್ತೆ. DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಕ್ಕೆ ಹೊರಟಿದ್ದೀರಿ. ಭಾಳ ಡೇಂಜರಸ್ ಇಮೇಜ್ ಅದು. ಬರೀ ಕಳ್ಳರು, ಕಚಡಗಳು, ದರೋಡೆಕೋರರು, ರೌಡಿಗಳು ಇವ್ರನ್ನ ಪ್ರೊಟೆಕ್ಟ್ ಮಾಡೋದೇ DK ಶಿವಕುಮಾರ್ ಕೆಲಸ ಅನ್ನೋ ಇಮೇಜ್ ಬಿಲ್ಡ್ ಆಗಿಬಿಡುತ್ತೆ. ಮೇಲೆ ಇಟ್ಸ್ ಎ ವೆರಿ ಬ್ಯಾಡ್ ಇಮೇಜ್. ಯು ಶುಡ್ ಬಿ ವೆರಿ ಕೇರ್ಫುಲ್. ಬಾಯಿಗೆ ಬಂದಂಗೆ ಹೇಳ್ಬಿಡೋದಲ್ಲ DK. ನಾನು ಪೊಲಿಟಿಕಲಿ ನಾನು ಇಷ್ಟ ಬಂತ ಈ ಕ್ಯಾಪ್ ತೆಗಿತೀನಿ ಆ ಕ್ಯಾಪ್ ತೆಗಿತೀನಿ ಅಂದ್ಕೊಂಡು. ವಾಟ್ ಸಾರ್ಟ್ ಆಫ್ ಎ ಫೆಲೋ ಯು ಆರ್? ಲಿವ್ ಇಟ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟಿಗೆ ಬ್ರದರ್ಸ್ ಕೊಟ್ಟಂಗೆ ಕೈ ನೀವು. ಸೇಮ್ ಮಿಸ್ಟೇಕ್ ಯು ಕಮಿಟೆಡ್. ವೈ ಆರ್ ಯು ಕಮಿಟಿಂಗ್ ಎ ಸೇಮ್ ಮಿಸ್ಟೇಕ್? ಬಾಯಿ ಮುಚ್ಕೊಂಡು ಇರಬೇಕಪ್ಪ ಸ್ವಲ್ಪ. ಕಾಯ್ಕೊಂಡು ನನ್ನ ಡಿಪಾರ್ಟ್ಮೆಂಟ್ ಎಲ್ಲ ಹೋಗಿ ಹೋಮ್ ಮಿನಿಸ್ಟ್ರನ್ನ ಕೇಳಿ ಇನ್ಬೇಕು. ನಿಮಗೆ ಎಲ್ಲ ಘನತೆ ಬೆತ್ತ ವ್ಯಕ್ತಿಗೆ ಗೊತ್ತಾಗಿದ್ದರೆ ನೀವೇ ಹೋಮ್ ಮಿನಿಸ್ಟ್ರು, ನೀವೇ ಚೀಫ್ ಮಿನಿಸ್ಟ್ರು. ಉಳಿದವ್ರನ್ನೆಲ್ಲ ಮನೆಗೆ ಕಳಿಸಿ. ವಾಟ್ ಆರ್ ಯು ಡೂಯಿಂಗ್? ಸುಮ್ಮನೆ ಥೋ. ಎಸ್, ದಟ್ ಸತೀಶ್ ರೆಡ್ಡಿ ಶುಡ್ ಬಿ ಅರೆಸ್ಟೆಡ್ ನನ್ನ ಪ್ರಕಾರದಲ್ಲಿ. ಹೌ ಡಸ್ ಹಿ ಎಸ್ಕೇಪ್? ಏನು ಕಾಮನ್ ಸೆನ್ಸ್ ಇಲ್ಲದೆ ಆಡಳಿತಗಳು ನಡೆಸ್ತಾ ಇದ್ದೀರಿ. ಇವೆಲ್ಲ ನಿಮಗೂ ಸುತ್ತಕೊಂಡು ಬರುತ್ತೆ ಒಂದಿನ. ಬರೆದಿಟ್ಕೊಳ್ಳಿ. ಹಾಂ, ಜನಾರ್ದನ್ ರೆಡ್ಡಿ BJP ಅವ್ರಿಗೆ ಹೆಂಗೆ ಸುತ್ಕೊಂಡು ಬರುತ್ತೆ ಅಂತೀವೋ ಕೆಲವು ವಿಚಾರದಲ್ಲಿ ನಿಮಗೂ ಸುತ್ಕೊಂಡು ಬರುತ್ತೆ.
5 ದಿನದ ಬಳಿಕ ಬಾಂಬ್ ನಿಷ್ಕ್ರಿಯ ದಳ ಸೋಕೋ ತಂಡಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿವೆ. ಜನಾರ್ದನ್ ರೆಡ್ಡಿ ನಿವಾಸದ ಸುತ್ತಮುತ್ತ ಪರಿಶೀಲನೆ ನಡೆಸಿದ್ದು ಬಾಂಬ್ ನಿಷ್ಕ್ರಿಯ ದಳ ಮತ್ತೊಂದು ಬುಲೆಟ್ ಪತ್ತೆ ಹಚ್ಚಿದೆ. 9mm ಬುಲೆಟ್ ಅದಾಗಿದೆ. ಸದ್ಯ ಸಿಕ್ಕಿರುವಂತಹ ಬುಲೆಟ್ ನ FSLಗೆ ರವಾನೆ ಮಾಡಿದ್ದಾರೆ. ರೆಡ್ಡಿ ಮನೆ ಆವರಣದಲ್ಲಿ ರಾಶಿ ರಾಶಿ ಕಟ್ಕೆಗಳು ಕೂಡ ಸಿಕ್ಕಿದ್ದು ರೆಡ್ಡಿ ಬೆಂಬಲಿಗರು ಕೂಡ ದಾಳಿಗೆ ಮುಂದಾಗಿದ್ರು ಅನ್ನೋದು ಇದರ ಮೂಲಕ ಗೊತ್ತಾಗಿದೆ. ಬಿಜೆಪಿಯ 14, ಕಾಂಗ್ರೆಸ್ನ 10 ಇಬ್ಬರು ಗನ್ಮ್ಯಾನ್ಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಜನವರಿ 19ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲ್ಗೂ ಶಿಫ್ಟ್ ಮಾಡಿಯಾಗಿದೆ. 4 ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ಮಧ್ಯೆ ಸಿಐಡಿಗೆ ಒಪ್ಪಿಸಬೇಕು ಅಂತ ಆಗ್ರಹ ಇತ್ತು. ಈ ಬಗ್ಗೆ ನಾಳೆ ಗೃಹ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮಧ್ಯೆ ನಾಳೆ ಬಳ್ಳಾರಿಗೆ ಡಿಸಿಎಂ DK ಶಿವಕುಮಾರ್ ಅವರು ಭೇಟಿ ಕೊಡ್ತಿದ್ದಾರೆ. ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ. ನನ್ನ ಜೊತೆ ಮಾತಾಡಿಲ್ಲ ಅವರು ಪರಮೇಶ್ವರ್ ಅವರು. ನಾಳೆ ಮಾತಾಡ್ತೀನಿ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದಮೇಲೆ ಮಾತಾಡ್ತೀನಿ. ಯಾರು ಮಾಡಿದ್ರು ತಪ್ಪು. 26 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಯಾರನ್ನ ಐಡೆಂಟಿಫೈ ಆಗಿ CC ಕ್ಯಾಮೆರಾದಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಎಲ್ಲ ಇದ್ರೆ ಅವ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ. JDS ಅವ್ರು ಮಾಡಿದ್ರು ತಪ್ಪು, BJP ಅವ್ರು ಮಾಡಿದ್ರು ತಪ್ಪು, ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪೇ. ಅರೆಸ್ಟ್ ಮಾಡಿದ್ದಾರೆ. 3 ಜನ ಗನ್ಮೆನ್ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗೇ ಆಗ್ತದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ. ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಅಲ್ ರೈಟ್, ತನಿಖೆ ಆಗಲಿ. ತಪ್ಪೆ ಅನ್ಕೊಂಡೆ ಓಡಾಡ್ಕೊಂಡೆ ಕಾಲ ಕಳೀತೀರಿ. 2 ಕಡೆಯಲ್ಲೂ ಬಡಿಗೆ ಇನ್ನೊಂದೆಲ್ಲ ಇಟ್ಕೊಂಡಿದ್ದಾರೆ ಸರ್. ಅಂದ್ರೆ ಬಡಿಗೆ ಒಂದು ಕಾಂಪೌಂಡಲ್ಲಿ ಸಿಕ್ತು ಅಂದ ತಕ್ಷಣ ಯು ಕಾಂಟ್ ಕ್ಲೈಮ್ ದ ಕಾನ್ಸ್ಪಿರಸಿ ಔಟ್ ಆಫ್ ಇಟ್. ಯಾರು ತಗೊಂಬಂದಿದ್ರು, ಹೊಡೆಯಕ್ಕೆ ತಂದವರೇ ಅಲ್ಲಿ ಎಸ್ಬಿಟ್ಟು ಹೋಗಿದ್ದಾರೋ, ಇವರೇ ಶೇಖರಿಸಿಟ್ಟಿದ್ದಾರೋ, ವಿ ಹ್ಯಾವ್ ನೋ ಐಡಿಯಾ. ದಟ್ಸ್ ಆಲ್ ಸಪರೇಟ್ ಇಶ್ಯೂಸ್. ಅದು ಆನ್ ಕ್ರಿಮಿನಲ್ ಆ್ಯಂಡ್ ಮರ್ಡರ್ ಸೈಡ್ ದೇರ್ ಇಸ್ ಎ ಮರ್ಡರ್. ಈಗ ಅಲ್ಲಿ ನಾನು ಐ ಆಮ್ ವರಿಡ್ ಆನ್ ಓನ್ಲಿ ಮರ್ಡರ್ ಸೈಡಲ್ಲಿ. ದ ರೆಸ್ಟ್ ಈಸ್ ಇನ್ವೆಸ್ಟಿಗೇಟ್ ಮಾಡ್ಕೋಬೋದು. ಅದು ದೊಡ್ಡ ಕೆಲಸ ಅಲ್ಲ. ಅದು ಇಟ್ಸ್ ನಾಟ್ ಬಿಗ್. ಅದು ದೊಡ್ಡದಲ್ಲ, ಮಾಡ್ಕೋಬೋದು ಅದನ್ನು. ಮರ್ಡ್ರ್ ಏನು, ಮರ್ಡರ್ ಕತೆ ಆಗಬೇಕು ಫಸ್ಟ್. ಮರ್ಡರ್ಗೆ ಫಸ್ಟ್ ಆಫ್ ಆಲ್ ಈ ಸತೀಶ್ ರೆಡ್ಡಿ ಅರೆಸ್ಟ್ ಆಗಬೇಕು. ನಂಬರ್ 2, ಸ್ಟೇಟ್ ಗೌರ್ಮೆಂಟ್ ಈಗ ಇಮಿಡಿಯೇಟ್ಲಿ ತಗೋಬೇಕಾಗಿರೋದು ಕಂಡ ರಾಜ್ಯಗಳಿಂದ ಕಂಡ ಗಿರಾಕಿನ ಲೈಸೆನ್ಸ್ಡ್ ವೆಪನ್ ಇದ್ದಾನೆ ಅನ್ನೋ ಕಾರಣಕ್ಕೆ ಅಂಗರಕ್ಷಕನಾಗಕ್ಕೆ ಖಾಸಗಿಯಾಗಿ ಅವಕಾಶವನ್ನು ಕೊಡಬಾರದು. ದೇರ್ ಶುಡ್ ಬಿ ಸಮ್ ಕ್ಲಿಯರೆನ್ಸ್ ಸಿಸ್ಟಮ್. ಯಾರಿಗಾದರೂ ಆತ ತಗೋಬೇಕು ಅಂತಿದ್ರೆ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಕ್ಲಿಯರ್ ಆರ್ ಸಮ್ ಕ್ಲಿಯರೆನ್ಸ್ ಸಿಸ್ಟಮ್ ಬೇಕದಕ್ಕೆ. ಇಲ್ಲ ಅಂತಂದರೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಇವನ ಬ್ಯಾಕ್ಗ್ರೌಂಡ್ ಚೆಕ್ ಆಗಬೇಕು. ಇವನು ಲೈವ್ ವೆಪನನ್ನು ಹಿಡ್ಕೊಂಡು ಇವನು ಪುಂಡಾಟಿಕೆ ಮಾಡಿಕೊಂಡು ಬುರ್ಡೆ ಬಿಟ್ಕೊಂಡು ದೊಡ್ಡದಾಗಿ ಅಗಾಧವಾಗಿದ್ದೀನಿ ಕಾಪಾಳ ಕುಡಿಬೇಕಿತ್ತು ಅವನಿಗೆ. ಆ ಇಡಿಯಟ್ಗೆ ಅವನಿಗೆ ಅವನ ಬಂದೂಕಿಂದ ಆಗಿದ್ರೆ. ಬಳಕೆ ರೂಲ್ಸ್ ಗೊತ್ತಿಲ್ಲ ಅಂತಂದ್ರೆ ಬಳಕೆ ರೂಲ್ಸ್ ಗೊತ್ತಿರುತ್ತೆ. ದಿಮಾಕು ಮತ್ತು ಕೊಬ್ಬು ಆಟ ಅಲ್ರಿ. ಸರ್ಕಾರ ಕೊಟ್ಟಿದ್ದಂಥ ಅಂಗರಕ್ಷಕ ಹೊಡೆದಿದ್ದ ಗುಂಡೆ ಮಿಸ್ಟರ್ DK ಶಿವಕುಮಾರ್ ಸಾಹೇಬ್ರೆ, ಮರ್ತೋಯ್ತಾ ನಿಮ್ಮ ಹಳೆ ಬಾಸ್ದು ಕತೆ? ನಿಮ್ಮ ಹಳೆ ಬಾಸ್ ತಾನೇ ಅವರು? ಮರ್ತೋಯ್ತಾ ನಿಮ್ಮದು ಹಳೇ ಬಾಸ್ ಕತೆ? ಅವರು ಕೊಟ್ಟಿದ್ದಿದ್ದು, ಸರ್ಕಾರ ಕೊಟ್ಟಿದ್ದ ಅಂಗರಕ್ಷಕ ಗುಂಡು ಹೊಡೆದ ಅಂದಿದ್ದೆ ಎಷ್ಟು ಗಲಾಟೆ ಮಾಡ್ತು ಈ ರಾಜ್ಯದಲ್ಲಿ. DK ಶಿವಕುಮಾರ್ ನೆನಪಿರ್ಬೇಕಲ್ಲ. ಈ ನೀವು ಯಾವನೋ ಪ್ರೈವೇಟ್ನವ್ನು ಬಂದು ಹೊಡಿತಾನೆ ಅಂದರೆ ಏನರ್ಥ? ಎಸ್,